ಬುದ್ಧ ಜ್ಯೋತಿ ಸೆಕೆಂಡ್ರಿ ಸ್ಕೂಲ್ ಆ್ಯಂಡ್ ಕಾಲೇಜ್. ಓಕೆ, ಅಲ್ಲೈತೆ ನೋಡ್ರಿ ಬಾರ್ಡ್ರ್. ಆ ಸೈಡ್ ಇದ್ರೆ ಇಂಡಿಯಾ, ಈ ಸೈಡ್ ಬಂದ್ರೆ ನೇಪಾಳ. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಿನ್ನೆ ನಾವಿದ್ದೆವು ಇಂಡಿಯಾದಾಗ, ಈಗ ನಾವಿದ್ದೇವೆ ನೇಪಾಳದಾಗ. ಮತ್ತು ನೀವು ಏನು ಇಂಡಿಯಾ ಬಿಟ್ಟು ನೇಪಾಳಕ್ಕೆ ಎಂಟ್ರಿ ಆದಾಗ ಅಲ್ಲಿ ಏನೂ ಚೆಕಿಂಗ್ ಇರೋಂಗಿಲ್ಲ, ನೀವು ಡೈರೆಕ್ಟ್ ಒಳಗೆ ಬರ್ಬೋದು. ಬಂದಾಗ ಇಲ್ಲಿ ಏನದ, ಅಲ್ಲೊಂದು ಗೌರ್ಮೆಂಟ್ ಆಫೀಸ್ ಅದ. ಎಲ್ಲಿ ಅಂದ್ರೆ ಇಲ್ಲ ನೋಡಿ, ಹಾಂ ಅಲ್ಲೇನು ಕಾಣ್ತೈತಲ್ಲ ಅದು ಗೌರ್ಮೆಂಟ್ ಆಫೀಸ್ ಅದ. ಅಲ್ಲಿ ಹೋಗಿ ನಿಮ್ದು ಒರಿಜಿನಲ್ ಬೈಕಿಂದ RC ಕಾರ್ಡ, ನಿಮ್ದು ಆಧಾರ್ ಕಾರ್ಡ್ ಒಯ್ದ್ರೆ ನಿಮ್ದು ಕಸ್ಟಮ್ ಡ್ಯೂಟಿ ಹಾಕ್ಕೊಡ್ತಾರೆ. ನೀವು ಎಷ್ಟು ದಿನ ಟ್ರಾವೆಲ್ ಮಾಡ್ತೀರಿ, ಎಷ್ಟು ದಿನ ಇಲ್ಲಿ ಇರ್ತೀರಿ ಅನ್ನೋದು ಅವರಿಗೆ ಹೇಳ್ಬೇಕಾಗತ್ತೆ. ನೀವು ಯಾವ್ಯಾವ ಊರಿಗೆ ಹೋಗ್ತೀರಿ, ಅಲ್ಲಿಂದ ನೀವು ಎಲ್ಲಿ ಟ್ರಾವೆಲ್ ಮಾಡ್ತೀರಿ ಅನ್ನೋದು ಅವ್ರಿಗೆ ಹೇಳಿದ್ರೆ ಅವ್ರು ನಿಮಗೆ ಇಷ್ಟೊಂದು ಅಮೌಂಟ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ಅಷ್ಟು ಪೇ ಮಾಡಿದ್ರೆ ನಿಮಗೆ ಅಲೌ ಮಾಡ್ತಾರೆ ಒಳಗೆ ಟ್ರಾವೆಲ್ ಮಾಡೋದು. ಹಾಂ, ಮತ್ತು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಏನೇನದವಲ್ಲ ಎಲ್ಲ ಒರಿಜಿನಲ್ ಇರಬೇಕು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನು ಬೈಕಿಂಗ್ ಕೊಟ್ಟಿರ್ತಾರಲ್ಲ ಅದು ಇರಬೇಕು. ನಿಮ್ದು ಒರಿಜಿನಲ್ ಆಧಾರ್ ಕಾರ್ಡ್ ಇತ್ತಂದ್ರೆ ಸಾಕು, ನೀವು ಆರಾಮ್ಸೆ ಎಂಟ್ರ್ ಆಗ್ಬೋದು. ಪರ್ ಡೇ ಒಂದು ಬೈಕಿಗೆ 200 ರೂಪಾಯಿ ಇರ್ತೈತಿ. ಮತ್ತು ಅದ್ರದ್ದು RTO ತೆಗಿಸ್ಬೇಕು, ಅದ್ರದ್ದು 200 ರೂಪಾಯಿ. ಟೋಟಲ್ ಒಂದು ಬೈಕಿಗೆ ಡೈಲಿ 400 ಅಂತೂ ಬೇಕೇ ಬೇಕು. ಸೊ ನಾವು ಏನಿಲ್ಲ ಅಂದರೂ ಒಂದು 4 ದಿನದ ಪರ್ಮಿಟ್ ತೊಗೊಂಡೇವು. ಒಂದು ಬೈಕಿಂದ ನಮ್ದು ಟೋಟಲ್ 8 ಬೈಕ್ ಅದಾವೆ. 8 ಬೈಕ್ನಾಗ ನಾವು ಏನಿಲ್ಲ ಅಂದರೂ ಎಷ್ಟು ಒಂದು 8,000 ತುಂಬೇವು. ಹಾಂ, ಒಂದು 8,000 ಈಗ ಬರೀ ಎಂಟ್ರಿಗೆ ನಮ್ಮ ರೊಕ್ಕ ಹೋಗ್ಯಾವ. ಇಲ್ಲಿಂದ ಪೋಖ್ರಾದಿಂದ ಮಸ್ಟ್ಯಾಂಗ್ ವ್ಯಾಲಿದಿಂದ ಕಾಟ್ಮಾಂಡು ಅದನ್ನು ಮುಗಿಸ್ಕೊಂಡು ನಾವು ಆ ಬಾರ್ಡ್ರಿಂದ ಇಂಡಿಯಾಕ್ಕೆ ಎಂಟ್ರ್ ಆಗ್ತೇವೆ. ಅದಾದ್ಮ್ಯಾಗ ಎಲ್ಲಿ ಹೋಗ್ತೇವೆ ಏನಿಲ್ಲ ಏನಂತ ಗೊತ್ತಿಲ್ಲ. ಆದ್ರೆ ಹೋದ್ರೆ K2 ಏನು ಹೈವೇ ಸಿಗ್ತೈತಲ್ಲ, ಆ ಹೈವೇದಿಂದ ನಾವು ಕರ್ನಾಟಕಕ್ಕೆ ಹೋಗ್ಬೋದು. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದ್ರೆ, ಇಲ್ಲಿ ನಿಮಗೆ ಏನು ಎಂಟ್ರಿ ಆಗ್ತಿರಲ್ಲ, ಹಾಂ ಅಲ್ಲಿ ಲೆಫ್ಟ್ ಸೈಡಿಗೆ ನಿಮ್ಗೆ ಭಾಳ ಮಂದಿ ಹಿಂಗೆ ಹೊರಗಿನವ್ರು ಸಿಗ್ತಾರೆ. ಬರೀ ನಾವು ನಿಮ್ಗೆ ಪರ್ಮಿಟ್ ಮಾಡಿಸ್ಕೊಡ್ತೇವೆ, ಅದು ಮಾಡ್ತೇವೆ ಇದು ಮಾಡ್ತೇವೆ, ಹೊರಗಡೆ ಹೋಗ್ಬೇಡಿ, ಸುಮ್ಮನೆ ಅಮೌಂಟ್ ತೊಗೋತಾರೆ. ಈ ಸೈಡ್ ಏನೈತಲ್ಲ ಅಲ್ಲಿ ಗೌರ್ಮೆಂಟ್ ಆಫೀಷಿಯಲ್ ಅಂಗಡಿ, ಅವ್ರದ್ದು ಗೌರ್ಮೆಂಟ್ ಆಫೀಸ್ ಐತಿ. ಅವ್ರ ಬಲ್ಲೇ ಹೋಗ್ರಿ, ನಿಮಗೆ ರೊಕ್ಕನೂ ಉಳಿತಾವೆ, ಎಲ್ಲನೂ ಉಳಿತಾವೆ. ಏನು ಒಂದು 5-10 ನಿಮಿಷ ಪಾಳ್ಯಕ್ಕಿರೋರು. ಸಂಜೆ ಟೈಮಿಗೆ ಬಂದ್ರೆ ಪಾಳೆ ಕಡಿಮೆ ಇರ್ತೈತಿ, ಮುಂಜಾನೆ ಟೈಮಿಗೆ ಬಂದ್ರೆ ಪಾಳೆ ಜಾಸ್ತಿ ಇರ್ತೈತಿ. ಪಾಳೆದಾಗ ನಿಂದಿರಬೇಕು, ನೀವು ಪರ್ಮಿಟ್ ತೊಗೋಬೇಕು, ಎಂಟ್ರಿ ಆಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಹೊಳ್ಳೆ ನಿಮ್ಮ ದೇಶಕ್ಕೆ ಹೋಗ್ಬೇಕು. ನೋಡ್ರಿ ಟೈಮ್ ಆಗೈತಿ 9:53. ಎದ್ದಾರೆ ಎಲ್ಲರೂ 7:30. ಎಲ್ಲರೂ 7:30 ಎದ್ದಾರೆ. ನೀವು 7:30 ಇದ್ದಿರ್ಬೋದು, ನಾ 8ಕ್ಕೆ ನೋಡ್ರಿ. 8 o'clock ಸರಿ. ಎಲ್ಲರ್ಕಿನ್ನ ಮೊದಲು ಹೇಳೋ ನಾನೇ, ಎಲ್ಲರ್ಕಿನ್ನ ಮೊದಲು ಜಾಕ ಮಾಡೋ ನಾನೇ. ಎಲ್ಲರಿಗಿಂತ ಸುಳ್ಳು ನೀನು. ಮೇ ಝೂಟ್ ಬೋಲೆಗ ನೋಡಿಲ್ಲ ಎಲ್ಲ ನೋಡ್ರಿ, ಎಲ್ಲ ಬ್ಯಾಗಿಗೆ ಹಾಕೊಂಡು ಎಲ್ಲ ತಯಾರಾಗಿ ಕೂತೀನಿ. ನಾ ಏನಾದ್ರೂ ಇಲ್ಲ ನೋಡಿ, ಇವ ತಲೆಯಾಗ ಟಪಿ ಹಾಕೊಳತ್ತಾನ, ಒಳ್ಳಿದ್ದು ಬರತ್ತಾವ ತಲೆ ಕೊಳತ್ತಾನ. ಅವಂತರು ಚೋಳ ಗಿಡ ಕೊಡ್ರೆ ಚೆನ್ನಾಗಿ ಮನೆಯಿಂದ ತಂದೆ ಹೊತ್ತಿ ಅವ ಕೂತಾನ. ಬಿಡ್ಬೇಕಂತ ಆಸೆ ಐತಿ, ಬಿಡೋದಾದ್ರೆ ಬಿಡ್ತೇವೆ. ಬಿದ್ದೆ ಅಂದ್ರೆ ವಾಪಸ್ ಬರತ್ತಿತ್ತು, ಯಾಕಂದ್ರೆ ನೆಗಡಿ ಗಿಡೆಲ್ಲ ಜೋರು ಐತಲ್ಲ. ಬಿಡ್ತೇವೆ. ಕಿರಣ ಜಲ್ದಿ ಹೋಗಿ ರೆಡಿ ಆಗು, ವಿಡಿಯೋ ಮಾಡೋದು. ಮನುಷ್ಯ ಎಲ್ಲ ಇಡೀ 365 ದಿನದ ಲೇಟ್ ಆಗವಂದ್ರೆ ನೀನೇ. 12 ಗಂಟೆಗೆ ರೆಡಿ ಟು ರೋಡ್. ಫುಲ್ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಬೈಕ್ ಸ್ಟಾರ್ಟ್ ಮಾಡೋ ಮುಂದಾಗ ಇಗ್ನಿಷನ್ ಬಟನ್ ಮೇನ್ ಸೌಂಡ್ ಇರ್ತೈತಲ್ಲ, ಮೋಸ್ಟ್ಲಿ ಕೇಳಂಗಿಲ್ಲ. ಒಂದು 5 ಸೆಕೆಂಡ್ರೆ ಬಿಡ್ಬೇಕಾದ್ರೆ, ಬಿಟ್ಟ ಮ್ಯಾಗ ನೀವು ಸ್ಟಾರ್ಟ್ ಮಾಡೋದು. ಬರ್ರಿ ಚಾದು ಕುಡಿಯೋ ಟೈಮ್. ಚಹಾ ಕುಡಿ ಈ ಮನುಷ್ಯನು ಇಲ್ಲೇ ಅದಾನ, ಉಪಯೋಗ ಇಲ್ಲ. ನಾಷ್ಟ ಮಾಡ್ತಾನೆ, ಚಹಾ ಕುಡಿಸಲ್ರಿ ಇವ. ಎಲ್ಲಿ ನಾಷ್ಟ ಚಂತನ ಬರೀ ರೂಮ್ನಾಗ ಬಿದ್ರೆ ಆಯ್ತನ್ರಿ, ಗಾಡಿ ಹೊಡಿಬೇಕಲ್ಲ. ರಾತ್ರಿ ಸ್ಟಾಪ್, ಮೊನ್ನೆ ರಾತ್ರಿ ಸ್ಟಾಪ್ ಮಾಡ್ಯಾನ್ರಿ. ಬೈ ಹೇಳಿ, ಯಾರು ಡಿಲೇ ಮಾಡ್ಯಾರ? ಡಿಲೇ ಯಾರು ಮಾಡತ್ತಾರ? ಗೋರಖ್ಪುರ್ ಹೊಡಿವ ಮಂಜುನಾಥ್ ಡೆಂಗಿ ಅಂತ ಹೇಳ್ರಿ, ಭಾಳ ಡಿಲೇ ಮಾಡ್ತಾರ. ಎಲ್ಲಿ ಹೋದಲ್ಲಿ ಹೇಳು ಅಂದ್ರೆ ನೀವು ಹೋಗು, ನಾವು ಹೋಗು ಅಂತಾರ್ರಿ. ಬರೀ ಮುಂದೆ ಏನರ ಅಂದ್ರೆ ನೀವು ಹೋಗಲ್ಲ, ನೀವು ಹೋಗಲ್ಲ, ಇದೇ ಮಾಡ್ತಾರ್ರಿ. ಬೇರೆ ಏನರ ಕೇಳಿದ್ರೆ ಬರೀ ಸಿಟಿಗೆ ಬಂದುಬಿಡ್ತಾರ್ರಿ.
ಅವ್ ಮಲ್ಕೋತಾನ್ರಿ ಮತ್ತೆ ನಮ್ಗೆ ಹೇಳ್ತಾನ ಅವನಿಗೆ ಏನ್ರಿ ಅಂದ್ರೆ ಸಾಕು ಅವ್ನು ಮುಂದೆ ಯಾರು ಇರ್ತಾರಲ್ಲ ಅವ್ರಿಗೆ ಹಾಕ್ಬಿಡ್ತಾನ. ಕರೆ ಇಲ್ಲ ಆಯ್ತಾ ಫ್ರೆಂಡ್ಸ್? ಇಟ್ಟ ನಾಷ್ಟ ಮಾಡ್ಸಲೈತನ ಹತ್ತಿದಲ್ಲ ಊಟ ಆಯ್ತಾ ಫ್ರೆಂಡ್ಸ್ ಅಂತ ಬೇಕಂದ್ರೆ ಚಹಾ ಕುಡಿ ಮತ್ತೆ ಆಮೇಲೆ ಸಿಗ್ತದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಚೀಸ್ ಮನಿ ಐತೆ, ಸಾರಿ ಚೀಸ್ ಹೋಟೆಲ್ ಐತ್ರಿ ಇಲ್ಲಿ. ಏನಂದ್ರೆ ಅಲ್ಲಿ ಆ ಬಿಲ್ಡಿಂಗ್ ಏನು ಕಾಣತೈತಲ್ಲ ಹೋಟೆಲ್ ನ್ಯೂ ಪ್ಲಾಜಾ ಅಂತೇಳಿ, ಅದು ನೋಡ್ರಿ ಎಟ್ಟದದು. ಇಷ್ಟೇ ಅದು. ಇಲ್ಲಿ ಒಂದೊಂದು ಚೀಸ್ ನೋಡಕ್ ಸಿಗ್ತಾವ. ಚಹಾ ಕುಡಿನ ಏ ಬೈ ನಂಗೊಂದು ಬಂದು ಕೊಡ. ಪೂರಾ ಒಂದು ಬ್ರೆಡ್ ಅದ್ಕೊಂಡು ತಿಂದೆ, ಚಾನೆ ಖಾಲಿ ಆಯ್ತು ನೋಡಿ. ಎಟ್ಟು ಉಳ್ದ ನೋಡ್ರಿ ಅದು. ಈ ಮನುಷ್ಯ ನೋಡ್ರಿ, ಈ ಮನುಷ್ಯ ಬನ್ನಿ ಫ್ರೆಂಡ್ಸ್. ಚಾ ಕೊಡೋದು अभी हमें चिल्लर ही दे दो. ये नहीं चलता आगे. ओके. सौ का दे देना 5. वही तो लोगे इधर पड़ा है. ಟೈಮ್ ಆಯ್ತು. ನಾ ಹೇಳಿಲ್ಲ ಮತ್ತು 12 ಆಯ್ತು ಟೈಮೇ. ನಾವು ದರಸಲ ಹೋಗೋದೇ 12 ಅಕ್ಕದ. ಅರ್ಧ ದಿನ ಕಳೆದ ಮ್ಯಾಗ ಹೋಗ್ತೇವೆ ನಾವು. ಆಯ್ತು ನೋಡ್ರಿ, ಇಟ್ಟೆಲ್ಲ ಮಾಡಿ ಮತ್ತು ಹೋಗೋಣ ಅಂದರು ನಾವು ಎಲ್ಲ ಕವರ್ ಮಾಡ್ತೇವೆ ಎಟ್ಟು ಲೇಟ್ ಆದರೂ. ನಮ್ಮ ಬಡಾ ಭೀಮ್ ತಿರುಗಿ ಮುಂದೆ ಹೋಗಿ ನಾವು ಹೋಗ್ಬೇಕು. ಫಾಸ್ಟ್ ಹೊಂಟಿದ್ದು ಲುಮಾಂಗ್ ಅಂತ ಊರದ. ಇಲ್ಲಿದಿಂದ ಒಂದು 20 ಕಿಲೋಮೀಟ್ರ್ ದೂರ ಐತಿ. ಅದಾದ್ಮೇಲೆ ಪೋಖ್ರಾಕ್ ಹೋಗೋಣ. ಉತ್ತರಿ ನೋಡ್ರಿ ಹೆಂಗೈತ್ರಿ ಅದು. ಎಂಟ್ರಿಗೆ ಏನೇನು ಬೇಕು ಡಾಕ್ಯುಮೆಂಟೇಷನ್ ಅನ್ನೋದು ಮುಂಜಾಳೆ ಏನು ಹೇಳಿದಲ್ಲ, ಅವೆಲ್ಲ ಪ್ರಾಪರ್ ಇದ್ರೇ ನೀವು ಒಳಗೆ ಎಂಟ್ರಿ ತೊಗೋಬೋದು. ಇಲ್ಲಾಂದ್ರೆ ನಿಮ್ಗೆ ಎಂಟ್ರಿನೇ ಕೊಡೋದಿಲ್ಲ ಅವರು. ಮತ್ತು ಮೊಬೈಲ್ನಾಗ ಅದಾವು ಅದು ಅದಾವು ಅನ್ನೋ ನಡೀತದೆ ಇಲ್ಲಂತಲ್ಲ. ಅದಕ್ಕೆಲ್ಲ ಸುಮ್ಮನೆ ಜಾಸ್ತಿ ರೊಕ್ಕ ಕೊಡ್ಬೇಕು. ಏನು ಲಂಚ ಅಂತೇವಲ್ಲ, ಲಂಚ ಕೊಡೇಬೇಕು ನೋಡಿ ಅವ್ರಿಗೆ. ಸುಮ್ಮನೆ ಎಲ್ಲ ನಮ್ಮ ಕಡೆನೇ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವೇ ಮುಂದೆ ಬಂದೇವು ಅಂದ್ರೆ ಆರಾಮ್ಸೆ ಏನೋ ಒಂದು 5-10 ನಿಮಿಷ ಅಲ್ಲಿ ವೇಟ್ ಮಾಡೋದು. ಅವ್ರು ಕಸ್ಟಮ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಆರಾಮ್ಸೆ ನಿಮ್ಮ ಬೈಕ್ ಲೀಗಲ್ ಹಾಕದ ಹೋಗ್ಬೋದು. 2 ಅಲವೆನ್ಸ್ ಮಾಡಿಸ್ಬೇಕು. ಒಂದು ಬೈಕ್ ಅಲವೆನ್ಸ್ ಪರ್ ಡೇ 200 ರೂಪಾಯಿ ಬೀಳ್ತದೆ. ಅದ್ರ ಕೂಡ ಪರ್ ಡೇ RTO ಮಾಡಿಸ್ಬೇಕು. RTO ಮಾಡಿಸ್ಲಿ ಅಂದ್ರೆ ಎಲ್ಲರೇ ಮುಂದೆ ಇಲ್ಲಿರೋ ಪೊಲೀಸ್ ಏನಾರ ಹಿಡ್ದ ಅಂದರೆ ಮತ್ತೆ ಕಾಡಿಸ್ತಾರೆ ಅವರು. ಒಂದು ತಾಸು ತೆಗಿಸ್ಲಿಲ್ಲ, ಅದು ಮಾಡಲಿಲ್ಲ, ಮತ್ತು ಅದಕ್ಕೆ ಫೈನ್ 200 ರೂಪಾಯಿ ಸಂಬಂಧ ಎಲ್ಲೆಲ್ಲಿ 1000 ರೂಪಾಯಿ ತುಂಬ್ಕೋತ ಹೋಗೋದು. ಒಂದು ಬೈಕಿಗೆ RTO ಮತ್ತು ಒಂದು ಬೈಕಿಂದ ಪರ್ಮಿಷನ್ ಪರ್ ಡೇ ಅದಕ್ಕೂ 200 ರೂಪಾಯಿ. ಡೈಲಿ ಬೈಕಿಗತ್ತೆ 400 ರೂಪಾಯಿ ತೆಗಿಬೇಕು. ಈ 4 ದಿನ ಬಂದೇವಲ್ಲ, 4 1600 ರೂಪಾಯಿ ಬರೀ ಬೈಕಿಗೆ ಹಾಕ್ಯವು. ನಮ್ಮದು ಟೋಟಲ್ ಗ್ರೂಪ್ ಎಷ್ಟದ? 5 ಬೈಕ್ ಅದಾವೆ. 16 5 80. ಹೌದಿಲ್ಲ? ಮ್ಯಾಥಮೆಟಿಕ್ಸ್ನಲ್ಲಿ ನಾನು ತುಂಬ ಶಾಣೆ ಗುರು, ಲೆಕ್ಕನೇ ಬರೋಂಗಿಲ್ಲ. ಅದಕ್ಕೆ ಲುಮ್ನೈನಾಗ ಬುದ್ಧ ಹುಟ್ಟಿದ ಸ್ಥಳಕ್ಕೆ ಬಂದಿವ್ರಿ ಇಲ್ಲಿ. ಅದಕ್ಕೆ ಇಲ್ಲಿಂದ ಬೈಕ್ ಒಳಗೆ ತೊಗೊಂಡ್ಬಂದು ಇಲ್ಲಿ ಎಂಟ್ರಿ ಅದ. ಇಲ್ಲಿಂದ ಒಳಗೆ ಹೋಗಿ ನೋಡ್ಕೊಂಡು ಬಂದ್ಬಿಡು. ನೋಡ್ರಿ, ಫಸ್ಟ್ ಬುದ್ಧ ಹುಟ್ಟಿದ ಜಾಗಕ್ಕೆ ಬರೋಣನೇ ಎಂಟ್ರಿಗೆ ಇದು ಬರ್ದಾರ. ಲುಂಬಿನಿ ವರ್ಲ್ಡ್ಸ್ ಪೀಸ್ ಆ್ಯಂಡ್ ಹಾರ್ಮೋನಿ ವಿಸಿಟರ್ ಸೆಂಟರ್. ಭಾಳ ಶಾಂತಿರೋ ಜಾಗ ರೀ ಇದು. ಒಳಗೆ ಹೋಗೋನು, ಹೋಗಿ ಬಂದ ಅಲ್ಲಿ ಏನ್ರಿ ವಿಡಿಯೋ ಮಾಡೋಕ್ಕೆ ಅಲಾವಿತ್ತಂದ್ರೆ ವಿಡಿಯೋ ಮಾಡು. ಇಲ್ಲೈತಲ್ಲ, ಇಲ್ಲಿ ಟಿಕೆಟ್ ತೊಗೋಬೇಕ್ರಿ. ಟಿಕೆಟ್ ಒಬ್ಬರಿಗೆ ನೇಪಾಳ 20 ರೂಪಾಯಿ, ಇಂಡಿಯಾ 80 ರೂಪಾಯಿ ಐತಿ. ಆಮೇಲೆ ಅಲ್ಲಿದ್ದು ಎಂಟ್ರಿ ಏನೈತಲ್ಲ ಅದರದ್ದು ಟಿಕೆಟ್ ಇರುತ್ತೆ. ನೀವು ಅಲ್ಲೇ ನೋಡತ್ತಿರಲ್ಲ, ಅದು ಮ್ಯೂಸಿಯಂ ನೋಡ್ರಿ.
ಅಲ್ಲಿ ಜಾಗದಾಗ ಬುದ್ಧ ಹುಟ್ಟಿದ ಎಕ್ಸಾಕ್ಟ್ ಪ್ಲೇಸಿನ ಲೊಕೇಶನ್ ಏನದಲ್ಲ ಆ ಮ್ಯೂಸಿಯಮ್ನಾಗ ಹಿಂಗೆ ಕಾಣೋ ಮ್ಯೂಸಿಯಮ್ ಅಲ್ಲಿ ಜೆಂಡ ನೋಡ್ರಿ ಅದು ಜೆಂಡ ಹೆಂಗೆ ಅಂತ ಖೇ ಅಲ್ಲೇನು ನಿಮ್ಗೆ ದೂರ ಅಂತ ಕಾಣದಿತ್ತಲ್ಲ ಮಾನೆಸ್ಟ್ರಿ ನೋಡ್ರಿ ಅಲ್ಲಿ ಅದು ತುಪ್ಪ लगते अलग एक सुप मला काय झालं बेसव कुठं ಅಲ್ಲಿ ತುಪ್ಪ तो दाबला ये सोचू नेपाळ मत पण नेपाळ नेपाಳಿ ಲ್ಯಾಂಗ್ವೇಜ್ ಚಪಾಕ್ ಯಾರ್ಯಾರು ಬರ್ತಾರಲ್ಲ ಗ್ರೂಪ್ನಾಗ ಕಿಮ್ಚೋ ನಮಸ್ಕಾರ ನೇಪಾಳ ಅಷ್ಟೇ ಜಸ್ಟ್ ಫಾರ್ ಜಾಕ್ ಮೊನಸ್ಟ್ರಿ ಹೆಡ್ಸನಿಗೆ ಕಾಣೈತೆ ನೋಡ್ರಿ ಇಲ್ಲಿ ನಮ್ದು ಆಫ್ ರೋಡ್ ಚಾಲೂನೇ ಆಯ್ತಪ್ಪ ಇಲ್ಲಿದೆ ಲುಮಿನ ಗೇಟಿಂದ ಹೊರಗೆ ಬಂದು ಸೀದಾ ಹೈವೇ ಹಿಡಿದಿದ್ದೆವು ನಮ್ಮ ಬಡಾ ಬಾಯ್ ಹೆಂಗೆ ಕಾಣ ನಮ್ಮ ಬಡಾ ಭೀಮ್ ಹೆಂಗೆ ಕಾಣ್ತಾ ನೋಡ್ರಿ ಗಾಡಿ ಮೇಲೆ ಒಂದು ಫುಲ್ ಡೇಂಜರ್ ಇವೊಂದು ಸಂಬಂಧ ಡೈಲಾಗ್ ಐತ್ರಿ ಛೋಟಾ ಭೀಮ್ ಲಡ್ಡು ತಿಂದ್ರೆ ಬಡಾ ಭೀಮ್ ರೊಟ್ಟಿ ತಿಂತಾನ ನೆಗಡಿ ಕಂಡಾಪಟ್ಟಿ ಜೋರೇ ಬಂದಿತ್ತು ಗಂಟ್ಲರೇ ಕೆರೆದೇ ಕೆರೆ ಆತ ಜಸ್ಟ್ 150 ಕಿಲೋಮೀಟರ್ಸ್ ಮತ್ತು ಇಲ್ಲಿಂದ ಗುಡ್ಡ ಬೆಟ್ಟಗಳು ಚಾಲು ಅದು ಇನ್ನು ಪೂರಾ ಘಾಟ್ ಸೆಕ್ಷನ್ ಏನು ಎಲ್ಲೇ ಹೋದರು ಇನ್ನಂತರೂ ಸೀನಿಕ್ ವ್ಯೂಗಳು ಸಿಗ್ತಾವೆ ಇನ್ನು ಮೇ ಬಿ ಗೋಪ್ರೋನ್ಯಾಗ ಚಾರ್ಜ್ ಕಡಿಮೆ ಐತಿ ಮೆಮ್ರಿ ಸ್ಪೇಸ್ನು ಕಡಿಮೆ ಐತೆ ಅನ್ನಿಸ್ತದೆ ಅದ್ರೊಳಗಿರೋ ಎಲ್ಲ ಡೇಟಾನು ಎಕ್ಸ್ಪೋರ್ಟ್ ಮಾಡ್ಬೇಕು ಮೊಬೈಲ್ನಾಗ ಇಲ್ಲಿ ಊಟಕ್ಕೆ ಎಲ್ಲರೂ ನಿಂದ್ರಿಸ್ತೇವಲ್ಲ ಅವಾಗ ಎಕ್ಸ್ಪೋರ್ಟ್ ಮಾಡೋದು ನೆಕ್ಸ್ಟ್ ಆಮೇಲೆ ಸಿಗ್ತೇನೆ ಅಂತ ನೀವು ಇಲ್ಲಿ ಮ್ಯಾ ನೋಡಿದ್ರಂತೂ ತಲೆನಾಗ ಚಕ್ರ ಹಿಡಿತದ ಚಕ್ಕರೆ ಬರಾತ್ಪ ಇದು ನೋಡಿ ಹುಚ್ಚ ಅಡ್ಡಿಲ್ಲ ಆತೈತಿಲ್ಲ ಎಲ್ಲಿ ನೋಡಿದ್ರು ಚಕ್ಕರೆ ಬರಾತೈತಿ ಮರೆ ಇಲ್ಲಿ ನೋಡ್ಕೊಂಡು ಓಡಿಸ್ಬೇಕು ಮರೆ ಅಟ್ಟೆ ಇಲ್ಲಿ ನೋಡಿಕೊಂಡು ಓಡಿಸಿದ್ರೆ ನಮಗೆ ಒಳ್ಳೆಯದು ಕೆಳಗೆ ನೋಡಿದರೆ ಚಕ್ರ ಬರುತ್ತೆ ಮೇಲೆ ನೋಡಿದರೆ ಚಕ್ರ ಬರುತ್ತೆ ರೋಡ್ ನೋಡಿದರೆ ಧೂಳು ಕಾಣುತ್ತೆ ಏನು ನೋಡ್ರಿ ಹುಡಿನ ಗಾಡಿ ಹೇಳ್ರಿ ಏನು ಕೆಟ್ಟ ಕರ್ವಿಂಗ್ ಅದಾವ ಮಾರ ಇವು ಓತ್ತೇರಿ ನಡ್ಬರಕ್ಕೆ ರೋಡ್ಗಳು ಕೆಟ್ಟವು ಏರ್ಕೆ ಚಾಲು ಆಯ್ತು ಮರ ಇದು ಇಲ್ಲೇ ಅಂತಾರಲ್ಲ ಇವ್ರು ಹಿಂದೆ ಬರಾತಾವ ಅಂಕ ನಾವು ಇಲ್ಲಿ ವ್ಯೂ ನೋಡಿದ್ರೆ ಆಯ್ತು ಅಂಥೇಳಿ ಅತ್ತರಿ ಓಯ್ ಹೋಯ್ ಏನು ಕಾಣ್ತೈತ್ರಿ ಅಲ್ಲಿದು ದೊಡ್ಡ ದೊಡ್ಡ ಗುಡ್ಡ ನಡ್ಬರ್ಕ ಬ್ರಿಡ್ಜ್ ತುಸು ತುಸು ಹರಿ ನದಿ ದೊಡ್ಡ ದೊಡ್ಡ ಕಲ್ಲ ಹುಚ್ಚ ಹಿಡ್ಸದಪ್ಪ ಇದು ಆಯ್ತು ಮನೆಗೇನೆ ಮಠ ಎಲ್ಲ ಮಾರಿ ಇಲ್ಲೇ ಒಂದು ಇದು ಮತ್ತೇನದು ನೀವು ಹತ್ತಿರ ಆದ್ರೆ ಅವು ನೀರು ಭಯಂಕರ ಕೋಲ್ಡ್ ಇರ್ತಾವೆ ಭಾಳ ಕೆಟ್ಟ ಕೈನೇ ಪೂರಾ ಸುಂದೆ ಆಗ್ತಾವ ಕೈ ಮಸ್ತ್ ಪೈಸಾ ವಸೂಲ್ ನೋಡ್ರಿ ನೇಪಾಳಕ್ಕೆ ಬಂದು ಇದಷ್ಟೇ ಅಲ್ಲ ಇನ್ನು ಮುಂದೆ ಬರೋದು ಐತಿ ಅಲ್ಲಿ ಸ್ಟಾರ್ಟ್ ಆಕ್ಕದ
असली मज़ा तो वहाँ है, यहाँ तो ट्रेलर है. ओके बाय, बाद में ಸಿಗೋಣ. ಪೂರಾ ಏನು ನನಗೆ ಢಿಲ್ಲ ಮಾಡತ್ತಿಲ್ಲ ಇದು. ನಾನು ಗಾರ್ಡ್ ಸೆಕ್ಷನ್ಗಳು ಹೊಡೆದಿಲ್ಲ ಅಂದ್ರೂ ಇಟ್ಟಲ್ಲ ಅಂಜಿಕೆ ಬಂದಿದ್ದಿಲ್ಲ ಅದು. ಇಲ್ಲಿ ಬರತೈತಿ ಆದ್ರೆ ಮಜಾರೇ ಇದ್ರಕ್ಕಿಂತ ಡಬಲ್ ಬರತೈತಿ. है भाई, इधर तो मज़े तो बहुत ज़्यादा ही है. ओए 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 ओए, क्या व्यू है, ಏನು ವ್ಯೂ ಅದಾವ ಇಲ್ಲಿ. ಮ್ಯಾಗ ನೋಡಿದ್ರೆ ತಲೆನೇ ಅನ್ನಿಸ್ತದೆ ಅಂದರೆ. ಯಾಕೆ ಹಾಂ ಯಾಕೋ ಅಂಜಿಕೆ ಬರತ್ತಲ್ಲ ರೀ, ಇದು ಬಾಲನ ಓಡಾಡ್ತಲ್ಲ, ಏನೂ ಇಲ್ಲ, ಹಡ್ರ ಅಂದಿತ್ತೇನೆ. ನಿಮ್ಮ ಅವನು ಏನರ ಮಾಡ್ದೆ ಕುತ್ತಿಗೆ ಹೆಚ್ಚಕ್ತಾನೆ ಮತ್ತೆ. ಅಲ್ಲ ನೀನು ಬಂದೆ ಬಾ. ಲವರ್ಗಳು ಇರ್ಬೇಕು, ಸನಿ ಹೋಗ್ಬಾರ್ದು. ಎರಡು ಕೂಡಿದ್ರೆ ಸನಿ ಹೋಗ್ಬಾರ್ದು. ಆಗ ಇಲ್ಲೇನು ರೈತ ಕೇವನೇನ ಬಿಸಿ ಬಿಸಿ ಬಜ್ಜಿ ಗೋಡ. ಇಂಥ ಈ ವೆದರ್ ಗೋಡ. ಈ ನಿಮ್ಮ ಕಿರಣ್, ನಾ ನಿಮ್ಮ ವಿಜಯಪುರ ರೈಡ್ರ. ಮತ್ತೇನು ಬೇಕು ರೀ ಕಿರಣ್. ಓಕೆ, ಇಲ್ಲೇ ಊಟಕ್ಕೆ ನಿಂತಿದ್ದೆವು. ಥಂಡಿ ಬಾಕಟ್ ಜೋರಾಗೈತಿ. ಏನಿಲ್ಲ ಅಂದ್ರೆ ಒಂದು 14ಕ್ಕೆ ಬಂದೈತಿ. ಸಂಜೆ ರಾತ್ರಿ ತನಕ 6-5ಕ್ಕೆ ಹೋಗೋ ಚಾನ್ಸಸ್ ಅಂತ ಹೇಳತ್ತಾರ. ನೋಡೋಣ. ಇಲ್ಲಿದಂತೂ ಮೋಟೋ ಬ್ಲಾಗ್ ಆಗಂಗಿಲ್ಲ, ಯಾಕಂದ್ರೆ ಕತ್ಲಾಯ್ತು. ವೀಡಿಯೋ ಅಂತೂ ಇದ್ರಾಗ ಬರೋದೇ ಇಲ್ಲ. ಸೊ ನಿಮಗೆ ಡೈರೆಕ್ಟ್ ಪೋಕ್ರಾ ಊರಿಗೆ ಹೋಗೋಣ ಸಿಗ್ತೀನಿ. ಏನಿಲ್ಲ ಅಂದ್ರೆ ಇನ್ನೂ 100 ಕಿಲೋಮೀಟ್ರ್ ಐತ್ರಿ. ಕತ್ಲಾಗ ಓಡಿಸ್ಬೇಕದು. ನೋಡೋಣ ಏನಕ್ಕೈತೇನಿಲ್ಲ. ಬೈಕ್ ಅಂದ್ರೆ ಎಲ್ಲ ರೆಡಿ ಅದು. ಗೋ. ಓಕೆ, ಈಗ ಟೈಮ್ ಒಂದು 1:40 ಸನಿ 2 ಆಗೈತಿ. ಈಗ ನಾವು ಬಂದೇವು ಈ ಪೋಕ್ರಾಕ್ಕೆ. ಏನು ಸಂಜೆಕ್ಕೆ ಊಟ ಮಾಡಿಂದ ಏನು ಬ್ಲಾಗ್ ಮಾಡ್ಬೇಕಂದಾಗ ಪೂರ ಕತ್ಲಾಗಿತ್ತು. ಗೋಪುರದಾಗ ಅಂತೂ ಏನೂ ಕಾಣೋದೇ ಇಲ್ಲ. ಸೊ ಅದ್ರ ಸಂಬಂಧ ಏನು ಮಾಡಿದೆವು, ಡೈರೆಕ್ಟ್ ಪೋಕ್ರಕ್ಕೆ ಮಾಡಿದೆವು. ನಡ್ಬರ್ಕ್ ಏನೂ ವಿಡಿಯೋನೇ ಮಾಡಲಿಲ್ಲ. ಗಂಟ್ಲಂತೂ ಮನ್ಗಂಡು ಹಿಡಿದು ನೆಗಡಿದು ಜೋರು ಹತ್ಬಿಟ್ಟೈತಿ. ಅವ್ರಿಗೆ ಚಿರಿದಿ ಕಂಡದ. ಅದನ್ನ ಬಂದು ಅವ್ರು ನಮಗೆ ಹೇಳಿದ್ರು, ನಮಗೆ ಸುತ್ತ ಗಾಬರೈತೆ. ಯಾಕಂದ್ರೆ ನಾವು ಅದರಿಂದ ಒಂದು 5-10 ಕಿಲೋಮೀಟ್ರ್ ಅಷ್ಟೇ ಮುಂದೆ ಅವರಿಗೆ. ಆ ಗ್ಯಾಪ್ನಾಗ ಅವ್ರಿಗೆ ಕಂಡದ. ಸೊ ಅದನ್ನು ಅವ್ರು ನಮ್ಗೆ ಹೇಳಿದರು. ಈಗ ನಾಳೆ ನಾವು ಹೋಗೋ ಜಾಗ ಫುಲ್ ಮಸ್ತ್ ಅಂತಾರೆ. ನಾರ್ಮಲಾಗಿ ಮಂದಿ ಅದಕ್ಕೆ ಮಸ್ಟ್ಯಾಂಗ್ ವ್ಯಾಲಿ ಅಂತಾರೆ. ಅದ್ರ ಆ್ಯಕ್ಚುಲ್ ಹೆಸರಿದೆ ಮುಸ್ಟ್ಯಾಂಗ್ ವ್ಯಾಲಿ. ಆದರೆ ಇಲ್ಲಿ ಲೋಕಲ್ಸ್ ಅದಕ್ಕೆ ಮತ್ತು ಬೇರೆ ಹೆಸರಲ್ಲೇ ಕರೀತಾರೆ. ಈಗ ಹೆಂಗೆ ನಾವು ಬಿಜಾಪುರ ಅಂತ ಕರಿತೀವಲ್ಲ, ಹಂಗೆ ಇಲ್ಲಿದ್ದವ್ರು ಅದಕ್ಕೆ ಮುಸ್ಟ್ಯಾಂಗ್ ವ್ಯಾಲಿಗೆ ಅವ್ರ ಕಡೆಯಿಂದೇ ಒಂದು ಹೆಸರಿಗೆ ಅದನ್ನು ಕರೀತಾರೆ. ಈಗ ನಾಳಿದಂತರೂ ಮೇ ಬಿ ಹಿಮಾಲಯಸ್ ಚಾಲೂ ಆಗ್ಬೋದು. ಐಸ್ ಸಿಗೋ ಚಾನ್ಸಸ್ ಭಾಳ ಐತಿ. ನೋಡೋಣ ಏನಕ್ಕದ ಏನಿಲ್ಲ ಅನ್ನೋದು ಎಲ್ಲ ನಾಳೆ ವಿಡಿಯೋದಾಗ ಹೇಳೋಣ. ಇವತ್ತು ನಾವು ಜಸ್ಟ್ ಕವರ್ ಮಾಡಿದ್ದು 183 ಕಿಲೋಮೀಟ್ರ್. 83 ಕಿಲೋಮೀಟ್ರ್ ಅಂದ್ರೆ ಅವಾಗೇ ಕವರ್ ಮಾಡಿದ್ದೆವು. ಏನು 100 ಕಿಲೋಮೀಟ್ರ್ ಅಷ್ಟೇ ಉಳಿಸಿ ಊಟಕ್ಕೆ ನಿಂತಿದ್ದೆವು. ಸಂಜೆ ಟೈಮಿಗೆ ಏನು 5 ಸುಮಾರಾಗಿತ್ತು. 5ಕ್ಕೆ ಊಟಕ್ಕೆ ನಿಂತು ಆದ್ಮ್ಯಾಗ ಅಲ್ಲಿದಿಂದ ಇಲ್ಲಿ ಬರಾಕ್ಕೆ 5.5 ತಾಸು ತೊಗೊಂಡದ್ರಿ. 100 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಘಾಟ್ ಸೆಕ್ಷನ್ದಾಗ 5.5 ತಾಸು. ಗಾಡಿ 40 ಮ್ಯಾಗ ಹೊಡೆದೇ ಇಲ್ಲ. ವಿಚಾರ ಮಾಡಿರಿ, ಘಾಟ್ ಸೆಕ್ಷನ್ದಾಗ ಹೊಡೆಯೋ ಮುಂದಾಗ ಎಷ್ಟು ಡೇಂಜರ್ ಇರ್ತದೆ. ಅಂಥದ್ರಾಗ ನೇಪಾಳ ಅಂದ್ರೆ ಮೊದಲೇ ಊಟ ಏನು ಸೆಕ್ಸಿ ರೂಟ್ಗಳದಾವೆ ಇಲ್ಲಿ ನೋಡಕ್ಕಂತೂ ಅಲ್ಟಿಮೇಟ್ ಅದ. ನಾಳೆ ಇದಕ್ಕಿಂತ ಅಲ್ಟಿಮೇಟ್ ಜಾಗ ಸಿಗ್ತಾವೆ. ಸೊ ಮತ್ತು ನಾಳೆ ಈ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾಳೆ ಸಿಗೋಣಂತ ಇಂಥದ್ದೇ ಒಂದು ವಿಡಿಯೋದಾಗ. ಅಲ್ಲಿ ತನಕ ಬಾಯ್. ಹೋಳಿ ಶೇಂಗಾ ಹೋಳಿಗೆ ಬೇಕಾರೆ ಓಯ್ ಇದ್ರ ಕೊಡು.